ಭಕ್ತಗೀತೆಯ ಮುಖೇನ ನೇಗಿಲ ಯೋಗಿಗೆ ನಮನವನ್ನು ಸಲ್ಲಿಸಿದಂತಹ ನಾಡಿನ ಖ್ಯಾತ ಗಾಯಕರಾದ ಸಂಗೀತ ಕಟ್ಟಿ ಮತ್ತು ತಂಡದವರಿಗೆ ಅನಂತಾನಂತ ವಂದನೆಗಳು. ಬಂಧುಗಳೇ, ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ಆರಂಭಿಕ ನುಡಿಗಳೊಡನೆ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಕೃಷ್ಣ ಬೈರೇಗೌಡ. ಎಲ್ಲರಿಗೂ ನಮಸ್ಕಾರ. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಮಹೋತ್ಸವವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕೆಂಪೇಗೌಡ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಈ ಹಿಂದೆ 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅಂದೂ ಕೂಡ ಮುಖ್ಯಮಂತ್ರಿಗಳಾಗಿದ್ರು. ನಾಡಿನ ಅನೇಕ ಜನಗಳ ಬಹುವರ್ಷದ ಬೇಡಿಕೆ ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂತಹ ಬಹುವರ್ಷಗಳ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಕೆಂಪೇಗೌಡ ಜಯಂತಿಯನ್ನ ಮತ್ತೊಂದು ಹಂತಕ್ಕೆ ಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಾಧಿಕಾರ ಆಗಬೇಕಾದ್ರೂ ಕಾರಣಕರ್ತರು, ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕಾದ್ರೂ ಅಂದಿನ ದಿನ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ನಮ್ಮೆಲ್ಲ ಅಧಿಕಾರದ ರಚನೆ, ಪ್ರಾಧಿಕಾರಕ್ಕೆ ಜಾಗ ಮತ್ತು ಅಷ್ಟೇ ಅಲ್ಲ, ಇಂದು ಮಾಗಡಿಯಲ್ಲಿ ಕೆಂಪೇಗೌಡರ ಕೋಟೆ ಅಭಿವೃದ್ಧಿ, ಕೆಂಪೇಗೌಡರ ಸಮಾಧಿಯ ಅಭಿವೃದ್ಧಿ ಇವೆಲ್ಲವನ್ನ ಮಾಡಬೇಕು ಅಂತ ಪಣ ತೊಟ್ಟು ಅದಕ್ಕೆ ಬೇಕಾದಂತ ಅನುದಾನವನ್ನು ಕೊಟ್ಟು ಈ ಕೆಂಪೇಗೌಡರ ಹೆಸರು ಚಿರಾಯುವಾಗಿ ಉಳಿಬೇಕು ಅಂತೇಳಿ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥವರು, ಅದಕ್ಕೆ ಬೇಕಾದಂತ ಎಲ್ಲ ಶಕ್ತಿಯನ್ನ ಧಾರೆ ಎರೆದಿರ್ತಕ್ಕಂಥವರು ನಾಡಿನ ಉಪಮುಖ್ಯಮಂತ್ರಿಗಳಾದಂತ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಸದಾಕಾಲ ನಮಗೆ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರೇಪಣೆಯನ್ನ ನೀಡಿ ಆಧುನಿಕ ಚಿಂತನೆಗಳನ್ನ ಒಳಗೊಂಡು ಆದರೂ ಕೂಡ ಪುರಾತನ ತತ್ವ ವಿಚಾರಗಳನ್ನ ಇಂದಿನ ಪ್ರಪಂಚದಲ್ಲೂ ಮುನ್ನಡೆಸ್ತಾ ಇರತಕ್ಕಂತಹ ಪೀಠಾಧ್ಯಕ್ಷರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಇಂದು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಗೌರವಪೂರ್ವಕವಾಗಿ ಮಾನ್ಯ ಅನೇಕ ವರ್ಷಗಳ ಇತಿಹಾಸ ಇರತಕ್ಕಂತಹ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಪಟ್ಟನಾಯಕನಹಳ್ಳಿ ಇದರ ಪೀಠಾಧ್ಯಕ್ಷರಾಗಿ ಯುವಕರಿಗೆ ಸ್ಫೂರ್ತಿಯ ಸಂಕೇತವಾಗಿ ನಮ್ಮೆಲ್ಲರನ್ನೂ ಕೂಡ ಬಡಿದು ಎಬ್ಬರಿಸಿ ಎಚ್ಚರಿಸಿ ಸಮಾಜದ ಕಡೆಗೆ ನಮ್ಮ ಪ್ರಜ್ಞೆಯನ್ನ ಮೂಡಿಸಿ ನಮ್ಮೆಲ್ಲರಿಗೂ ಪ್ರೇರಣೆಯ ಶಕ್ತಿಯೂ ಕೂಡ ಆಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಹ ಆಯೋಜಕರು ಕನ್ನಡ ಸಂಸ್ಕೃತಿ ಇಲಾಖೆ, ಅದರ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಶಿವರಾಜ್ ಎಸ್ ತಂಗಡಿಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನ ಬಯಸುತ್ತಿದ್ದೇನೆ. ಕೆಂಪೇಗೌಡರ ಪೂರ್ವಜರ ಸ್ಥಳ ದೇವನಹಳ್ಳಿ ಆವತಿ ಭಾಗ, ಅಲ್ಲಿಯೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿ ಬಹಳ ಆಸಕ್ತಿ ತೆಗೆದುಕೊಂಡು ಆ ಕೆಲಸಗಳನ್ನ ಮುನ್ನಡೆಸ್ತಾ ಇರತಕ್ಕಂತಹ ಆಹಾರ ನಾಗರಿಕ ಸರಬರಾಜು ಇಲಾಖೆ ಮಾನ್ಯ ಸಚಿವರು ಹಿರಿಯರಾದಂತಹ ಶ್ರೀ ಕೆ.ಎಚ್. ಮುನಿಯಪ್ಪನವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕೆಂಪೇಗೌಡರಿಗೆ ಸಂಬಂಧಿಸಿದಂತಹ ಅನೇಕ ಪುರಾತನ ಸ್ಥಳಗಳನ್ನು ಹೊಂದಿರತಕ್ಕಂತಹ ಮಾಗಡಿಯನ್ನ ಪ್ರತಿನಿಧಿಸತಕ್ಕಂತಹ ಆತ್ಮೀಯ ಸ್ನೇಹಿತರು ಶಾಸಕರಾದಂತಹ ಮಾನ್ಯ ಎಚ್.ಸಿ. ಬಾಲಕೃಷ್ಣ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಮಾಜಿ ಸಚಿವರು, ಸ್ಥಳೀಯ ಶಾಸಕರು ಆದಂತಹ
ಶ್ರೀ ಮುನಿರತ್ನ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ.